ದೆಹಲಿಯಲ್ಲಿ ಇವತ್ತು ಕೂಡ 16 ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಲಾಗಿದೆ. ಜಂತರ್ ಮಂತರ್ನಲ್ಲಿ ಸಿಜೆಪಿಯಿಂದ ತೀವ್ರ ಪ್ರತಿಭಟನೆ ನಡೀತಾ ಇರುವಂಥದ್ದು. ನೀಟ್ ಅಕ್ರಮವನ್ನು ಖಂಡಿಸಿ ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಯಲಿದೆ. ಕಾರ್ಯಕರ್ತರು ಮೆಟ್ರೋ ಮೂಲಕ ಬರೋದಕ್ಕೆ ಬ್ರೇಕ್ ಹಾಕುವ ಕಾರಣದಿಂದಾಗಿ ಈ ಥರದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜಂತರ್ ಮಂತರ್ ಸುತ್ತಮುತ್ತ ಹತ್ತಿರದ ಮೆಟ್ರೋ ಸ್ಟೇಷನ್ಗಳನ್ನು ಕೂಡ ಬಂದ್ ಮಾಡಲಾಗಿರುವಂಥದ್ದು. ನಿನ್ನೆಯೂ ಕೆಲವು ಮೆಟ್ರೋ ಸ್ಟೇಷನ್ಗಳು ಬಂದಾಗಿದ್ದವು. ಪ್ರಧಾನಿ ಮೋದಿ ನಿವಾಸದ ಸುತ್ತಮುತ್ತಲಿನ ಸ್ಟೇಷನ್ಗಳನ್ನು ಕೂಡ ಬಂದ್ ಮಾಡಲಾಗಿದೆ. ITI, ದೆಹಲಿ ಗೇಟ್, ಖಾನ್ ಮಾರ್ಕೆಟ್, ಸೆಂಟ್ರಲ್ ಸೆಕ್ರೆಟರಿಯೇಟ್, ದೆಹಲಿಯ ಹಲವು ಪ್ರಮುಖ ನಿಲ್ದಾಣಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಿ DMRC ಆದೇಶವನ್ನು ಹೊರಡಿಸಿರುವಂಥದ್ದು. DMRC ಹೇಳಿರೋದು ಭದ್ರತೆಯ ಕಾರಣದಿಂದಾಗಿ ನಾವು ಮೆಟ್ರೋ ನಿಲ್ದಾಣಗಳನ್ನು ಬಂದ್ ಮಾಡ್ತಾ ಇದ್ದೇವೆ. ಇವತ್ತು ಇಂತಿಂಥ ಮೆಟ್ರೋ ಸ್ಟೇಷನ್ಗಳಲ್ಲಿ ಸಂಚಾರ ಇರೋದಿಲ್ಲ ಅಂಥೇಳಿ ಒಟ್ಟು 16 ಮೆಟ್ರೋ ನಿಲ್ದಾಣಗಳನ್ನು ಈಗ ಬಂದ್ ಮಾಡಲಾಗಿರುವಂಥದ್ದು. ನಿನ್ನೆಯೂ ಕೂಡ ಸುಮಾರು 11-12 ಮೆಟ್ರೋ ನಿಲ್ದಾಣಗಳು ಬಂದಾಗಿದ್ದವು. ಸಂಜೆಯವರೆಗೂ ಕೂಡ ಬಂದಾಗಿದ್ದವು. ಸಂಜೆಯ ಬಳಿಕ ಮತ್ತೆ ಯಥಾರೀತಿ ಕಾರ್ಯವನ್ನು ನಿರ್ವಹಿಸಿದ್ವು. ಈಗ ಹೊರಡಿಸಿರುವ ಆದೇಶ ಏನಿದೆ, ಈ ಆದೇಶದ ಪ್ರಕಾರ ಇವತ್ತು ಒಟ್ಟಾರೆಯಾಗಿ 16 ಮೆಟ್ರೋ ಸ್ಟೇಷನ್ಗಳು ಬಂದಾಗಿರುತ್ತೆ. ಅದು ಜಂತರ್ ಮಂತರ್ ಮುತ್ತಲಿನಲ್ಲಿರುವಂತಹ ಮೆಟ್ರೋ ಸ್ಟೇಷನ್ಗಳಾಗಿರ್ಬೋದು ಅಥವಾ ಪ್ರಧಾನಿ ನಿವಾಸದ ಸುತ್ತಮುತ್ತಲಿನ ಮೆಟ್ರೋ ಸ್ಟೇಷನ್ಗಳಾಗಿರ್ಬೋದು. ಅವೆಲ್ಲವೂ ಸೇರಿ ಒಟ್ಟಾರೆಯಾಗಿ 16 ಮೆಟ್ರೋ ಸ್ಟೇಷನ್ಗಳು ಬಂದಾಗಿರುತ್ತೆ. ಆದರೆ ಸಂಜೆಗೆ ಕಾರ್ಯನಿರ್ವಹಿಸುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಯಾಕೆ ಅಂದರೆ ಮುಂದಿನ ಆದೇಶದವರೆಗೂ ಕೂಡ ಈ ಸ್ಥಿತಿ ಅಂದರೆ ಬಂದಾಗಿರುವ ವಾತಾವರಣ ಏನಿದೆಯಲ್ಲ ಮೆಟ್ರೋ ನಿಲ್ದಾಣಗಳು, ಆ ಸ್ಥಿತಿ ಮುಂದುವರಿಯುತ್ತೆ ಅಂಥೇಳಿ DMRC ಆದೇಶವನ್ನು ಹೊರಡಿಸಿದೆ. ಇಲ್ಲಿ ಸಮಸ್ಯೆ ಆಗ್ತಾ ಇರೋದೇನೆಂದರೆ, ಪ್ರತಿಭಟನೆಗೆ ಹೋಗುವವರಿಗೆ ಬ್ರೇಕ್ ಹಾಕಬೇಕು ಅನ್ನುವ ಉದ್ದೇಶ, ಭದ್ರತೆಯ ಉದ್ದೇಶವನ್ನು ಕೊಟ್ಟಿರಬಹುದು. ಆದರೆ ದಿನನಿತ್ಯ ಮೆಟ್ರೋವನ್ನೇ ನಂಬಿ ಸಂಚಾರ ಮಾಡುವಂತಹ ಜನ ಇದ್ದಾರಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ ಜನ ದೆಹಲಿಯಲ್ಲಿ. ಅವರಿಗೆ ಮೆಟ್ರೋ ನಿಲ್ದಾಣಗಳಿಗೆ ಬಂದ ಮೇಲೆ ಈ ಮಾಹಿತಿ ಗೊತ್ತಾಗ್ತಾ ಇದೆ. DMRC ಇವತ್ತು ಮೆಟ್ರೋ ಬಂದ್ ಮಾಡಿದೆ. ಈ 16 ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಲಾಗಿದೆ ಅಂಥೇಳಿ. ಹಾಗಾಗಿ ಅವರುಗಳು ಆ ಮಾರ್ಗದಲ್ಲಿ ಹೋಗೋದಕ್ಕೆ ಅವರಿಗೆ ತೊಂದರೆ ಆಗ್ತಾ ಇರುವಂಥದ್ದು. ನೀವು ಆ ದೃಶ್ಯಗಳನ್ನು ಕೂಡ ಅಲ್ಲಿ ಅದನ್ನೇ ಗಮನಿಸ್ತಾ ಇದ್ದೀರಾ. ಭದ್ರತಾ ಸಿಬ್ಬಂದಿಯ ಜೊತೆ ವಾಗ್ವಾದನೂ ಮಾಡ್ತಾ ಇದ್ದಾರೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಜನ. ನೀವು ಈ ರೀತಿ ಅಸೌಕರ್ಯವನ್ನು ಉಂಟು ಮಾಡಿದರೆ ಹೇಗೆ ಅಂತ ಹೇಳಿ ಅಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಆ ಪ್ರತಿಭಟನೆಯ ಆದೇಶವನ್ನು ಪ್ರತಿಭಟನೆಗೆ ಸಮಸ್ಯೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, 16 ಮೆಟ್ರೋ ನಿಲ್ದಾಣಗಳನ್ನು ಇವತ್ತು ಕೂಡ ದೆಹಲಿ ಮೆಟ್ರೋ ಬಂದ್ ಮಾಡಿರುವಂಥದ್ದು. ಭದ್ರತೆಯ ಕಾರಣವನ್ನು ಮೆಟ್ರೋ ಸಂಸ್ಥೆ ಕೊಡ್ತಾ ಇದೆ. ಆದರೆ ಪ್ರತಿಭಟನೆಗೆ ಬರುವವರಿಗೆ ಬ್ರೇಕ್ ಹಾಕುವ ಉದ್ದೇಶ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಏನೆಲ್ಲ ಮಾಹಿತಿ ಇದೆ ಚಂದ್ರಮೋಹನ್? ಹೌದು ನವೀನ್, ಇದು ಖಂಡಿತವಾಗ್ಲೂ ಕೂಡ ಜಂತರ್ ಮಂತರ್ಗೆ ಪ್ರತಿಭಟನೆಗೆ ಬರುವಂತಹ ಕಾಕ್ರೋಚ್ ಜನತಾ ಪಾರ್ಟಿಯ ಬೆಂಬಲಿಗರು, ಕಾರ್ಯಕರ್ತರನ್ನ ತಡೆಯುವಂತಹ ಉದ್ದೇಶದಿಂದಲೇ ಮೆಟ್ರೋ ನಿಲ್ದಾಣಗಳನ್ನ ಬಂದ್ ಮಾಡಲಾಗಿದೆ. 16 ಮೆಟ್ರೋ ನಿಲ್ದಾಣಗಳನ್ನ ಇವತ್ತು ಬಂದ್ ಮಾಡಲಾಗಿದೆ. ಇವೆಲ್ಲವೂ ಕೂಡ ಜಂತರ್ ಮಂತರ್ ಮತ್ತು ಅದಕ್ಕೆ ಹತ್ತಿರದಲ್ಲೇ ಇರತಕ್ಕಂಥ ಮೆಟ್ರೋ ನಿಲ್ದಾಣಗಳು ಮತ್ತು ದೆಹಲಿಯ ಹೃದಯ ಭಾಗದಲ್ಲಿರುವಂತಹ ಮೆಟ್ರೋ ನಿಲ್ದಾಣಗಳು. ಈ ಮೆಟ್ರೋ ನಿಲ್ದಾಣಗಳಿಗೆ ಬಂದು ವಿದ್ಯಾರ್ಥಿಗಳು, ಪೋಷಕರುಗಳು ಜಂತರ್ ಮಂತರ್ಗೆ ಬರ್ತಾ ಇದ್ರು ಮತ್ತು ಜಂತರ್ ಮಂತರ್ ಸುತ್ತಲಿನ ಸ್ಥಳಗಳಲ್ಲಿ ಸೇರ್ಕೊಂಡು ಪ್ರತಿಭಟನೆಗಳನ್ನು ಕೂಡ ನಡೆಸ್ತಾ ಇದ್ರು. ಈ ಒಂದು ಪ್ರತಿಭಟನೆಗಳನ್ನ ತಡಿಲಿಕ್ಕೋಸ್ಕರ ಮತ್ತು ಪ್ರತಿಭಟನೆಗೆ ಹೆಚ್ಚಿನ ಜನ ಸೇರಿದಂತೆ ತಡಿಕೋಸ್ಕರನೇ ಈ ಮೆಟ್ರೋ ನಿಲ್ದಾಣಗಳನ್ನ ಬಂದ್ ಮಾಡಲಾಗಿದೆ. ಮೆಟ್ರೋ ನಿಲ್ದಾಣ ಬಂದ್ ಮಾಡಿದ್ರೆ ಜನ ಬರ್ಲಿಕ್ಕೆ ಆಗೋದಿಲ್ಲ ಮತ್ತು ಅವ್ರನ್ನ ತಡಿಬಹುದು ಅನ್ನೋದು ಈಗ ದೆಹಲಿ ಪೊಲೀಸರ ಪ್ಲಾನು. ಈ ಕಾರಣಕ್ಕಾಗಿನೇ DMRCಗೆ ಮನವಿಯನ್ನ ಮಾಡಿಕೊಂಡು ಈ ಮೆಟ್ರೋ ನಿಲ್ದಾಣಗಳನ್ನ ಬಂದ್ ಮಾಡಲಾಗಿದೆ. ಮುಖ್ಯವಾಗಿ ಕಳೆದ ರಾತ್ರಿ ಕೂಡ ದೆಹಲಿಯ ಟಾಸ್ಟಾಯ್ ಮಾರ್ಗ್ನಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಘರ್ಷಣೆ ನಡೆದಿದೆ. ACP ಭಗತ್ ಅವರ ಮೇಲೂ ಕೂಡ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ ಮತ್ತು ಪ್ರತಿಭಟನಾಕಾರರ ಮೇಲೆ ಕಳೆದ ರಾತ್ರಿ 8:30 ಸುಮಾರಿಗೆ ಅಶ್ರುವಾಯುವನ್ನು ಕೂಡ ಪೊಲೀಸರು ಪ್ರಯೋಗವನ್ನು ಮಾಡಿದ್ದಾರೆ. ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಈಗ ಉದ್ರಿಕ್ತರಾಗಿರ್ತಕ್ಕಂಥ ಯುವಜನತೆ ಅಲ್ಲಿ ಕಲ್ಲುಗಳನ್ನ ಮತ್ತು ಮಾರಕಾಸ್ತ್ರಗಳನ್ನ, ಶಸ್ತ್ರಾಸ್ತ್ರಗಳನ್ನ, ಕತ್ತಿ, ಖಡ್ಗ ಈ ರೀತಿ ಆಯುಧಗಳನ್ನು ತಂದು ಪೊಲೀಸರ ವಿರುದ್ಧ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಒಂದು ಪ್ರತಿಭಟನೆ ಹಿಂಸಾತ್ಮಕ ಸ್ವರೂಪಕ್ಕೆ ತಿರುಗಿದೆ. ಇದನ್ನ ನಿಯಂತ್ರಿಸಲಿಕ್ಕೆ ಈಗ ಪೊಲೀಸರಿಗೂ ಕೂಡ ಬೇರೆ ಯಾವುದೇ ಮಾರ್ಗಗಳಿಲ್ಲ. ಬರುವಂತಹ ಜನರನ್ನ ತಡೆಯಲೇಬೇಕಾಗಿದೆ ಮತ್ತು ಅವರ ಮೇಲೆ ಲಾಠಿ ಪ್ರಯೋಗವನ್ನ ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಹೀಗಾಗಿ ಈಗ ಹೆಚ್ಚಿನ ಜನ ಸೇರದೇ ಇದ್ರೆ ಯಾವುದೇ ರೀತಿಯಾದಂತಹ ಘರ್ಷಣೆಗಳು ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಜನರು ಸೇರಿದಂತೆ ತಡೆಯಲಿಕ್ಕೋಸ್ಕರ ಈ ಮೆಟ್ರೋ ನಿಲ್ದಾಣಗಳನ್ನ ಬಂದ್ ಮಾಡುವಂತಹ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಮತ್ತೆ ಇವತ್ತು ಕೂಡ ಹಿಂಸಾತ್ಮಕ ಪ್ರತಿಭಟನೆ ನಡೀಬಹುದು ಅನ್ನೋ ಒಂದು ಆತಂಕದಲ್ಲೇ ಪೊಲೀಸರು ಈ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ನವೀನ್,
ಚಂದ್ರಮೋಹನ್ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.